ಧರ್ಮಜಂಕಾರ ಅನ್ನುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ. ಅನೇಕ ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಂದೇಶವನ್ನು ಸಾರುವಂತಹ ಈ ಒಂದು ವೈಭವೋತ್ಸವ ಕಾರ್ಯಕ್ರಮದಲ್ಲಿ ಧರ್ಮಜಂಕಾರ ಅನ್ನುವಂಥದ್ದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ. ಧರ್ಮ ಜೇಂಕಾರ ಯಾರೋ ಒಬ್ಬರು ಪುಣ್ಯಾತ್ಮರು ಒಂದು ಧರ್ಮ ಜೇಂಕಾರ ಅಂತೇಳಿ ಒಂದು ಹೆಸರನ್ನು ಇಟ್ಟಿದ್ದಾರೆ. ಜೇಂಕಾರ ಅಂತ ಹೇಳಿದರೆ ಒಮ್ಮತದ ಕೂಗುದು, ಎಲ್ಲ ಒಟ್ಟಾಗಿ ಜೈಕಾರ ಹಾಕುವಂಥದ್ದು. ಇದರಲ್ಲಿ ಯಾವುದೇ ಜಾತಿ ಮತ ಭೇದ ಯಾವುದೂ ಇಲ್ಲ. ಉದಾಹರಣೆಗೆ ಶ್ರೀಗಳು 1500 ಮನೆಗಳಿಗೆ ತಾಳವನ್ನು ಕೊಡ್ತಾರೆ. 1500 ಮನೆಗಳಿಗೆ ಅದು ಯಾವ ರೀತಿ ತಾಳಗಳು ಹೋಗ್ತದೆ ಕೇಳಿದರೆ, ನಮ್ಮ ಈ ಪ್ರಾಂತ್ಯದಲ್ಲಿ ಸುಮಾರು 30-40 ಭಜನೆ ತಂಡಗಳಿಗೆ, ಒಂದೊಂದು ಭಜನೆ ತಂಡಗಳಿಗೆ ಒಂದು ಮಂಡಲ ಅಂತ ಹೇಳಿ 48 ದಿನಗಳವರೆಗೆ ಪ್ರತಿ ಒಂದೊಂದು ದಿವಸ ಒಂದೊಂದು ಮನೆಯಲ್ಲಿ ಭಜನೆ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ಶ್ರೀಗಳು ಹೇಳಿದ್ದಾರೆ. ಅದೇ ಪ್ರಕಾರ ಪ್ರತಿ ಊರಲ್ಲಿ ಕೂಡ 48 ದಿವಸ ಭಜನೆಗಳಾಗಿವೆ. 1500 ಮನೆಯ ಜನರು ಪ್ರತಿದಿನ ಸಂಜೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಅಷ್ಟೂ ಮನೆಯವರು ಆ ತಾಳವನ್ನು ತಟ್ಟಿದಾಗ, ಓಂಕಾರ ಬಂದಾಗ, ಹಾಡನ್ನು ಹೇಳಿದಾಗ ಅಲ್ಲಿ ಜೇಂಕಾರ ಆಗ್ತದೆ. ಧರ್ಮಕ್ಕೆ ಇನ್ನೂ ಪುಷ್ಟಿ ಸಿಗ್ತದೆ. ಅದೇ ಧರ್ಮ ಜೇಂಕಾರ. ಶ್ರೀ ಭಾವ್ಯಸಮೀರ ವಾದಿರಾಜ ವೈಭವೋತ್ಸವ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ವಾದಿರಾಜರ ಅವತಾರ ಭೂಮಿಯಾದಂತಹ ಈ ಒಂದು ಹೂವಿನಕೆರೆ ಕ್ಷೇತ್ರದಲ್ಲಿ ಆಚರಿಸಬೇಕು ಅಂತ ನಾವು ಸಂಕಲ್ಪವನ್ನು ಮಾಡಿದ್ದೆವು. ಈ ಕಾರ್ಯಕ್ರಮದ ಉದ್ದೇಶ ಇದ್ದದ್ದು ಏನು ಹೇಳಿದರೆ, ವಾದಿರಾಜರ ಮಹಿಮೆಗಳನ್ನು ನಾವು ಎಲ್ಲ ಜನಮಾನಸಕ್ಕೂ ಮುಟ್ಟಿಸಬೇಕು ಹೇಳುವ ಉದ್ದೇಶದಿಂದ ಇದನ್ನು ಹಮ್ಮಿಕೊಂಡಿದ್ದೇವೆ. ಈಗ ಈ ಕಾರ್ಯಕ್ರಮ ಕೇವಲ 5 ದಿವಸಕ್ಕೆ ಮಾತ್ರ ಸೀಮಿತವಾಗಿರಬಾರದು, ನಿರಂತರವಾಗಿ ಶಾಶ್ವತವಾಗಿ ವಾದಿರಾಜರ ಸ್ಮರಣೆ ಜನಮಾನಸದ ಇರಬೇಕು ಹೇಳುವ ದೃಷ್ಟಿಯಿಂದ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಹೊಳೆದಂತ ಉಪಾಯವೇ ಧರ್ಮಜೇಂಕಾರ. ಹಿಂದೂ ಸಮಾಜದಲ್ಲಿ ಮನೆಗಳಲ್ಲಿ ಭಜನೆ ಅನ್ನುವಂಥದ್ದು ಅತ್ಯಂತ ಸಹಜ ಪ್ರಕ್ರಿಯೆ ಆಗಿತ್ತು. ಆದರೆ ಇವತ್ತಿನ ಆಧುನಿಕ ಜೀವನದ ಕಾರಣಕ್ಕೋಸ್ಕರ ಮನೆಗಳಲ್ಲಿ ಈ ಸಂಸ್ಕಾರ ಕೊಡುವಂಥ ಭಜನೆಗಳು ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಮನೆಗಳಲ್ಲಿ ಮತ್ತೆ ಭಜನೆಗಳು, ತಾಳದ ಶಬ್ದ ಕೇಳಬೇಕು ಅನ್ನುವಂಥ ಒಂದು ಚಿಂತನೆ ಇಟ್ಕೊಂಡು ಈ ಅಭಿಯಾನವನ್ನು ಪ್ರಾರಂಭ ಮಾಡೋದಾಯಿತು. ಮನೆಗಳಿಗೆ ಹೋಗಿ ಜನರು ವಾದಿರಾಜರ ಕೀರ್ತನೆಗಳನ್ನು ಭಜನೆ ಮಾಡಬೇಕು ಹೇಳುವ ಉದ್ದೇಶದಿಂದಲೇನೆ ಈ ಧರ್ಮ ಜಯಂಕಾರ ಹೇಳುವಂಥ ಅಭಿಯಾನ ಆರಂಭಗೊಂಡಿತು. ಸುಮಾರು 48 ದಿವಸಗಳ ಕಾಲ ಒಂದೊಂದು ತಂಡದವರು ಒಂದೊಂದು ಮನೆಗೆ ಹೋಗಿ 48 ದಿವಸಕ್ಕೆ 48 ಮನೆಗೆ ಹೋಗಿ ಭಜನೆಯನ್ನು ಮಾಡಬೇಕು. ಹೀಗೆ ಹಲವಾರು ತಂಡದವರು ಹಲವಾರು ಮನೆಗಳಿಗೆ ಹೋಗಿ ನಿರಂತರವಾಗಿ ಭಜನೆಯನ್ನು ಮಾಡುವಂತಹ ಈ ಅಭಿಯಾನವನ್ನು ನಾವು ಆರಂಭಿಸಿದಾಗ ಒಳ್ಳೆಯ ಪ್ರತಿಕ್ರಿಯೆ ಬಂತು. ಜೊತೆಯಲ್ಲಿ ಪ್ರತಿಯೊಂದು ಮನೆಗೂ ಕೂಡ ತಾಳವನ್ನು ಕೊಡಬೇಕು ಅಂತ ವಾದಿರಾಜರ ಪ್ರಸಾದದ ಕುರುಹಾಗಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಒಂದು ತಾಳ ಇರಬೇಕು. ತಾಳವನ್ನು ತಟ್ಟಿಕೊಂಡು ಪ್ರತಿನಿತ್ಯ ಮನೆಯಲ್ಲಿ ಭಜನೆಯನ್ನು ಮಾಡಬೇಕು. ಆ ಮೂಲಕ ವಾದಿರಾಜರ ಸ್ಮರಣೆ ಈ ಊರಿನ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಶಾಶ್ವತವಾಗಿ ಇರಬೇಕು ಹೇಳುವ ದೃಷ್ಟಿಯಿಂದ ಈ ಧರ್ಮಜಯಂಕಾರ ಅಭಿಯಾನ ಆರಂಭ ಆಯಿತು. ನಮ್ಮ ಗುರುಗಳ ಶ್ರೀ ವಿಶ್ವವಲ್ಲಭ ತೀರ್ಥರ ಮನಸ್ಸಿನಲ್ಲಿ ಬಂದಂತಹ ಒಂದು ಉತ್ತಮವಾದಂತಹ ಯೋಚನೆ ಇದು. ಎಷ್ಟು ಉದಾತ್ತವಾದ ಯೋಚನೆ ಅಂತಂದರೆ, ಭಗವಂತನ ಆರಾಧನೆ ಮಾಡಲಿಕ್ಕೆ ಅವರೇ ಇವರೇ ಇರಬೇಕಂತೇನಿಲ್ಲ. ಪ್ರತಿಯೊಬ್ಬರೂ ಭಗವಂತನ ಆರಾಧನೆ ಮಾಡಲೇಬೇಕು. ಆ ಆರಾಧನೆ ಮಾಡುವುದರಲ್ಲಿ ಅತ್ಯಂತ ಸುಲಭವಾದಂತಹ ಒಂದು ಸಂಕೀರ್ತನ ಶೈಲಿಯನ್ನು ಸ್ವಾಮಿಗಳು ಇವತ್ತು ಎಲ್ಲರಿಂದನೂ ಮಾಡಿಸಿದ್ದಾರೆ. 48 ದಿನಗಳ ಕಾಲ, ಒಂದು ಮಂಡಲ ಕಾಲ ಆರಂಭ ಮಾಡಿದ್ದು ಮಾತ್ರ ನಾವು, ಅದು ಮುಂದುವರೆದದ್ದು ಮತ್ತೆ ಅದನ್ನ ಭಕ್ತರೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಬಹಳ ಒಳ್ಳೆಯ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯಲ್ಲಿ ಆಗಬೇಕು, ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ. ಇದು ಕೇವಲ 48 ದಿವಸಕ್ಕೆ ಮಾತ್ರ ಸೀಮಿತವಾಗಿ ಇಲ್ಲ, ಇದು ವರ್ಷಪೂರ್ತಿ ನಾವು ಈ ಒಂದು ಭಜನೆಯ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಹೋಗ್ತೇವೆ ಹೇಳುವಂತಹ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಭಕ್ತರು ನೀಡ್ತಾ ಇದ್ದಾರೆ. ಇದು ಧರ್ಮಜಯಂಕಾರದ ಸಾರ್ಥಕತೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಸ್ವಾಮಿ ಗುರುಗಳು ಹೇಳಿದ ಹಾಗೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದೆ ಕೂಡ ಪ್ರತಿಯೊಬ್ಬರು ಮನೆಯಲ್ಲಿ ತಾಳ ತಟ್ಟಿ ಭಜನೆ ಮಾಡಬೇಕು ಅಂತ ಗುರುಗಳೇ ಹಯಗ್ರೀವ ದೇವರಿಗೆ ಸಮರ್ಪಣೆ ಮಾಡಿದ ತಾಳವನ್ನು ಕೂಡ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ. ಇದರಲ್ಲಿ ಅವರು ಇವರು ಜಾತಿ ಮತ ಅನ್ನುವಂಥ ಯಾವುದೇ ಭೇದ ಇಲ್ಲ. ಭಗವಂತನ ಆರಾಧನೆ ಮಾಡಲಿಕ್ಕೆ, ಭಗವಂತನ ಹತ್ತಿರ ಹೋಗಲಿಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ, ಪ್ರತಿಯೊಬ್ಬರು ಅರ್ಹರಾಗಿದ್ದಾರೆ ಅನ್ನೋದನ್ನು ಗುರುಗಳು ಈ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತಾ ಇದ್ದೇನೆ. ಈ ಭಜನೆ ಮಂಡಳಿಗಳಿಗೆ ಏನು ಲಾಭ ಆಯ್ತು ಕೇಳಿದರೆ, 48 ದಿವಸ ಭಜನೆ ಮಾಡೋದ್ರಿಂದ ಅಷ್ಟೂ ಹಾಡುಗಳೆಲ್ಲ ಅವರಿಗೆ ಕಂಠಪಾಠ ಬಂತು, ತಾಳದ ಜ್ಞಾನ ಬಂತು, ವಾಯ್ಸ್ ಇಂಪ್ರೂವ್ಮೆಂಟ್ ಆಯ್ತು, ರಾಗ ತಾಳ ಇಂಪ್ರೂವ್ಮೆಂಟ್ ಆಯ್ತು. ನಿನ್ನೆ ಒಬ್ಬರು ಭಜನೆ ತಂಡದವ್ರು ಹೇಳ್ತಿದ್ದಾರೆ, ಸರ್ ನಾಳೆ 48 ದಿವಸ ಆಗುತ್ತೆ, ಇನ್ನೂ ಮತ್ತೊಂದು 10 ದಿವಸ ಮುಂದುವರಿಸ್ಬೋದಾ? ಅದು ಈಗ ಶ್ರೀಗಳು ಹೇಳಿದರು ಮುಂದುವರಿಸ್ಬೋದು, ಅದು ಸತತವಾಗಿ ಮಾಡಿ ಅಂತ ಶ್ರೀಗಳು ಹೇಳಿದರು. ಈ
ಧರ್ಮಜಯಂಕಾರ ಅಭಿಯಾನಕ್ಕೆ ವಿಶೇಷವಾಗಿ ತಾಳವನ್ನು ನಾವು ಪಂಡರಪುರ ಕ್ಷೇತ್ರದಿಂದಲೇ ನಾವು ಅದನ್ನು ತರಿಸಿಕೊಂಡಿದ್ದೇವೆ. ನಾದಬ್ರಹ್ಮನಾದಂತಹ ವಿಠಲನ ಕ್ಷೇತ್ರದಿಂದ ತಾಳವನ್ನು ತರಿಸಿ ವಾದಿರಾಜರ ಸನ್ನಿಧಿಯಲ್ಲಿ ಅದನ್ನಿಟ್ಟು ಪೂಜಿಸಿ ಎಲ್ಲ ಭಕ್ತರ ಮನೆಗೆ ತಾಳವನ್ನು ಹಂಚಿದ್ದೇವೆ. ಆ ಮೂಲಕ ಶಾಶ್ವತವಾಗಿ ವಿಠಲನ ವಾದಿರಾಜರ ಒಂದು ಪ್ರಸಾದ ಎಲ್ಲರ ಮನೆಯಲ್ಲಿ ಇರಬೇಕು. ಅವರ ಮಕ್ಕಳ ಕಾಲಕ್ಕೆ ಮೊಮ್ಮಕ್ಕಳ ಕಾಲಕ್ಕೂ ಕೂಡ ವಾದಿರಾಜರ ಈ ಹೆಸರು, ಅವರ ಕೀರ್ತನೆಗಳು ಅದು ಶಾಶ್ವತವಾಗಿ ಜನಮಾನಸದಲ್ಲಿ ಉಳಿಯಬೇಕು ಹೇಳುವ ದೃಷ್ಟಿಯಿಂದ ಈ ತಾಳವನ್ನ ಮನೆ ಮನೆಗೆ ಹಂಚುವಂತಹ ಅಭಿಯಾನವನ್ನು ನಾವು ಮಾಡಿದ್ದೇವೆ. ಸುಮಾರು ಇಲ್ಲಿಯವರೆಗೆ 1,500 ಮನೆಗಳಿಗೆ ಈ ತಾಳವನ್ನು ಹಂಚಿದ್ದೇವೆ. ಮುಂದೆಯೂ ಇದನ್ನು ವಿಸ್ತಾರ ಮಾಡುವಂತ ಯೋಜನೆಗಳಿದೆ. ಈ ಅಭಿಯಾನ ಕೇವಲ ಇದು ವರ್ಗಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಎಲ್ಲಾ ಜಾತಿ ಮತ ಪಂಥದವರು ಕೂಡ ಇದನ್ನು ಬಹಳ ಆಧರಿಸಿದ್ದಾರೆ, ಬಹಳ ಪ್ರೀತಿಸಿದ್ದಾರೆ. ಎಲ್ಲರ ಮನೆಗೂ ಕೂಡ ನಾವು ತಾಳವನ್ನು ಮುಟ್ಟಿಸಿದ್ದೇವೆ. ನಾವು ಹರಿದಾಸರ ಸಾಹಿತ್ಯ ಮನೆ ಮನೆಗಳಲ್ಲೂ ಎಲ್ಲ ಜನರ ಮಾನಸದಲ್ಲಿಯೂ ಕೂಡ ಇದು ನೆಲೆಗೊಳ್ಳಬೇಕು. ಆ ಮೂಲಕ ಭಗವಂತನ ವಿಶೇಷ ಅನುಗ್ರಹಕ್ಕೆ ಅವರು ಪಾತ್ರರಾಗಬೇಕು ಅನ್ನುವುದು ನಮ್ಮೆಲ್ಲರ ಅಪೇಕ್ಷೆಯಾಗಿದೆ. ಈ ರೀತಿ 48 ಮನೆ ಇದೆ, ವರ್ಷದಲ್ಲಿ 52 ವಾರಗಳಿರುವುದು. ಪ್ರತಿ ವಾರ ಈ ರೀತಿ ಯಾರೆಲ್ಲ ಮನೆಗಳು ಇದರಲ್ಲಿ ಭಾಗವಹಿಸಿದಾವೋ ಅವರೆಲ್ಲ ವಾರಕ್ಕೊಂದು ದಿವಸ ಭಜನೆ ಮಾಡಿದ್ರು ಕೂಡ ವರ್ಷ ಪೂರ್ತಿ ಮನೆಯಲ್ಲಿ ಒಂದು ಭಜನೆ, ಆ ರೀತಿ ಎಲ್ಲ ಮನೆಗಳಲ್ಲೂ ವರ್ಷ ಪೂರ್ತಿ ವಾರಕ್ಕೊಂದು ಭಜನೆ ನಡೆಯುತ್ತೆ. ಈ ರೀತಿಯಾಗಿ ಸಾಮಾಜಿಕ ಮೌಲ್ಯ, ಕೌಟುಂಬಿಕ ಮೌಲ್ಯ, ಸಾಮಾಜಿಕ ಜಾಗೃತಿ, ಧರ್ಮ ಜಾಗೃತಿ, ಸಮಾಜ ಸ್ವಾವಲಂಬಿ ಆಗುವಂತಹ ಒಂದು ಚಿಂತನೆಯನ್ನ ಸಮಾಜದಲ್ಲಿ ರೂಪಿಸುವುದಕ್ಕೆ ಪರಮಪೂಜನೀಯ ನಮ್ಮ ಸೋದೆ ಶ್ರೀಗಳ ಒಂದು ಚಿಂತನೆ ಏನಿದೆ, ಕಲ್ಪನೆ ಏನಿದೆ, ಅದನ್ನ ಅವರ ಭಕ್ತಾದಿಗಳು ಮತ್ತು ಇಲ್ಲಿನ ಅನೇಕ ಸಾಮಾಜಿಕ ಕಾರ್ಯಕರ್ತರು ಸಾಕಾರಗೊಳಿಸಿದ್ದಾರೆ. ಇದೆಲ್ಲವನ್ನ ಮುಂದುವರಿಸೋಣ, ನಾವೆಲ್ಲರೂ ಕೂಡ ಈ ಧರ್ಮಜಯಂಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುರುರಾಜರು ಹೇಳಿದಂತಹ ಮಾತು, ಹರಿಭಜನೆ ಮಾಡೋ ನಿರಂತರ, ಪರಗತಿಗಿದು ಉದ್ಧಾರ ನೋಡೋ ಅಂತ. ನಾವು ನಿರಂತರವಾಗಿ ಭಗವಂತನ ಭಜನೆಯನ್ನು ಮಾಡಬೇಕು. ಆ ಮೂಲಕ ಅದು ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತದೆ ಅಂತ ರಾಜ ನಮಗೆ ಆದೇಶವನ್ನು ಕೊಡಿಸಿದ್ದಾರೆ ಅನ್ನುವ ದೃಷ್ಟಿಯಿಂದ ಧರ್ಮಜಯಂಕಾರ ಕೇವಲ ಇದು 48 ದಿವಸಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜನರ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ ಇದನ್ನು ನಾವು ನಿರಂತರ ಮಾಡಿಕೊಂಡು ಹೋಗ್ತೇವೆ, ಇದನ್ನು ನಿಲ್ಲಿಸುವುದಿಲ್ಲ ಇಲ್ಲಿಗೆ ಅನ್ನುವ ಒಂದು ಒಳ್ಳೆಯ ಭಾವನೆ ಜನರಿಗೆ ಇದು ಬಂದಿದೆ ಅಂತಂದ್ರೆ ನಿಜವಾಗ್ಲೂ ಈ ನಮ್ಮ ಧರ್ಮಜಯಂಕಾರ ಅಭಿಯಾನ ಅದು ನಮಗೆ ಬಹಳ ಸಾರ್ಥಕ್ಯವನ್ನು ಕೊಟ್ಟಿದೆ ಅಂತ ನಾವು ಭಾವಿಸ್ತೇವೆ. ವಿಠಲನ ನೋಡಿದವ